ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಮಾಡ್ಯೂಲ್ 3ವರೆಗೂ ನಾವು ಡಿಸೆಂಬರ್, ಜಾನ್ ಮತ್ತು ಜೂನ್, ಜುಲೈ ಪೇಪರ್ನ ನೋಡಿದ್ದೀವಿ. ಸೊ ಯಾವ ರೀತಿ ಒಂದು ಸಾಲ್ವ್ ಮಾಡಬೇಕು ಒಂದು ಕ್ವೆಶನ್ನ ಅಂತ ನಿಮಗೆ ಅರ್ಥ ಆಗಿದೆ ಅಲ್ವಾ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವೆಶನ್ಸ್ ಬರುತ್ತೆ. ಸೊ ನೀವು ಕ್ವೆಶನ್ಸ್ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ಅಂದರೆ ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಕಲೀರಿ, ಓಕೆನಾ. ಸೊ ಅವಾಗ ಆರಾಮಾಗಿ ಯಾವುದೇ ಕ್ವೆಶನ್ಸ್ ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ ಗೈಸ್, ಒಂದೇನು ಹೇಳಬೇಕು ಅಂತ ಅಂದರೆ ಅವರು ಕಾನ್ಸೆಪ್ಟ್ನ ಚೇಂಜ್ ಮಾಡಲ್ಲ ಅಥವಾ ಕಾನ್ಸೆಪ್ಟ್ ಬೇರೆದು ಕೊಡಲ್ಲ, ಅವರು ಅದೇ ಕಾನ್ಸೆಪ್ಟ್ ಕೊಡ್ತಾರೆ. ಬಟ್ ಕ್ವೆಶನಲ್ಲಿ ನಂಬರ್ ಚೇಂಜ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಬನ್ನಿ ಗೈಸ್, ಇವತ್ತು ಮಾಡ್ಯೂಲ್ 4 ನೋಡೋಣ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಫಸ್ಟ್ ಕ್ವೆಶನ್ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಸ್ಟೇಟ್ ಸೆಂಟ್ರಲ್ ಲಿಮಿಟ್ ಥಿಯರಮ್, ಇದನ್ನು ಎವ್ಯಾಲ್ಯೂಯೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮತ್ತು ಸೆಂಟ್ರಲ್ ಲಿಮಿಟ್ ಥಿಯರಮ್ ಅಂದರೆ ಏನು ಅಂತ ಸ್ಟೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ ಬಾರ್ ಏನಂತ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ರ್ಯಾಂಡಮ್ ಸ್ಯಾಂಪಲ್ದು ಮೀನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇದ್ರದ್ದು ಸೈಜ್ ಬಂದು 100 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಫ್ರಮ್ ಆ್ಯನ್ ಇನ್ಫೈನೈಟ್ ಪಾಪ್ಯುಲೇಷನ್ ವಿತ್ ದ ಮೀನ್ ಕೊಟ್ಟಿದ್ದಾರೆ ಎಷ್ಟು ಅಂತ ಅಂದರೆ 53 ಕೊಟ್ಟಿದ್ದಾರೆ. ಮತ್ತು ವೇರಿಯನ್ಸ್ ಬಂದು 400 ಕೊಟ್ಟಿದ್ದಾರೆ. ಸೊ ನಮಗೆ ಲಾಸ್ಟ್ ಮಾಡ್ಯೂಲಲ್ಲೇ ಗೊತ್ತು ಯಾವ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮತ್ತು ಮೀನ್ ನಮಗೆ ಗೊತ್ತಿದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೆಂಗೆ ಝೆಡ್ ವ್ಯಾಲ್ಯೂ ಕಂಡುಹಿಡಿಯೋದು ಅಂತ ನಿಮಗೆ ಗೊತ್ತು. ಸೊ ಹೆಂಗೆ ಕಂಡುಹಿಡಿತೀರಾ? ಸೊ ಝೆಡ್ ವ್ಯಾಲ್ಯೂ x ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಿವೈಡೆಡ್ ಬೈ ರೂಟ್ ಎನ್. ಸೊ ಈ ಫಾರ್ಮುಲಾನ ನಾವು ಲಾಸ್ಟ್ ಮಾಡ್ಯೂಲಲ್ಲೂ ಕೂಡ ನಾವು ಯೂಸ್ ಮಾಡಿದ್ವಿ, ಅದು ಅಲ್ವಾ. ಸೊ ನೆನಪಿದೆ ಅಲ್ವಾ. ಸೊ ಅದು. ಸೊ ನೆಕ್ಸ್ಟು ಇವಾಗ ನೀವು ಸೆಂಟ್ರಲ್ ಲಿಮಿಟ್ ಥಿಯರಮ್ಮು ಸ್ಟೇಟ್ಮೆಂಟ್ ಬರೆದಾದ್ಮೇಲೆ ಸೊ ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ ಇವಾಗ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ. ಎಷ್ಟು ಸ್ಯಾಂಪಲ್ ಸೈಜು? ಸೊ ಸ್ಯಾಂಪಲ್ ಸೈಜ್ ಬಂದುಬಿಟ್ಟು ನಮಗೆ 100 ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 100 ಮತ್ತು ವೇರಿಯನ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೊ ವೇರಿಯನ್ಸ್ ಅಕಾರ್ಡಿಂಗ್ ಟು ದ ಕ್ವೆಶನ್ನು ಸಿಗ್ಮಾ ಸ್ಕ್ವೇರ್ ಬಂದುಬಿಟ್ಟು 400 ಕೊಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಸಿಗ್ಮಾ ಅಂತ ಅಂದರೆ ರೂಟ್ ಆಫ್ 400. ಸೊ ರೂಟ್ ಆಫ್ 400 ಅಂದರೆ ನಮಗೆ ಗೊತ್ತು ಆಲ್ರೆಡಿ ಇಟ್ ಇಸ್ 20 ಅಂತ. ಅರ್ಥ ಆಯ್ತಲ್ವಾ. ಸೊ ನಮಗೆ ಆಲ್ರೆಡಿ ಗೊತ್ತು ಏನು ಫಾರ್ಮುಲಾ ಅಂತ. ಸೊ x ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಿವೈಡೆಡ್ ಬೈ ರೂಟ್ ಎನ್. ಸೊ ಎಕ್ಸ್ ಬಾರ್ ಅಂದರೆ ಏನು? ಸೊ ಎಕ್ಸ್ ಬಾರ್ ಅಂತ ಅಂದರೆ ಅಲ್ಲಿ ಕ್ವೆಶನಲ್ಲಿ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಕೊಟ್ಟಿದ್ದಾರಲ್ವಾ. ಸೊ ಅದು ಎಕ್ಸ್ ಬಾರ್. ಸೊ ಇದು ಒಂದು ಎಕ್ಸ್ ಬಾರು, ಇದೊಂದು ಎಕ್ಸ್ ಬಾರು. ಸೊ ನಾವು ಎರಡೂ ಕಂಡೀಷನಿಗೆ ಕಂಡುಹಿಡಿಬೇಕಾಗತ್ತೆ, ಎರಡಕ್ಕೂ ಝೆಡ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗತ್ತೆ, ಓಕೆನಾ. ಸೊ ದೀಸ್ ಆರ್ ದ ಮೀನ್ ಆಫ್ ದ ಸ್ಯಾಂಪಲ್, ಓಕೆನಾ, ಮೀನ್ ಆಫ್ ದ ರ್ಯಾಂಡಮ್ ಸ್ಯಾಂಪಲ್. ಓಕೆ, ಎಕ್ಸ್ ಬಾರ್ ಮೈನಸ್. ಸೊ ಈ ಮೀನ್ ಏನು ಕೊಟ್ಟಿದ್ದಾರೆ? ಸೊ ಮೀನ್ ಆಫ್ ದ ಪಾಪ್ಯುಲೇಷನ್ ಎಷ್ಟು? ಮೀನ್ ಆಫ್ ದ ಪಾಪ್ಯುಲೇಷನ್ ಬಂದುಬಿಟ್ಟು ನಮಗೆ 53 ಅಲ್ವಾ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ 53. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸಿಗ್ಮಾ ಏನು ನಾವು ಆಲ್ರೆಡಿ ಕಂಡಿಡಿದಲ್ಲ 20 ಡಿವೈಡೆಡ್ ಬೈ ರೂಟ್ ಎನ್ ಏನು ಸ್ಯಾಂಪಲ್ ಸೈಜು 100. ಅರ್ಥ ಆಯ್ತಾ. ಸೊ ಇವಾಗ ಹೆಂಗೆ ಬರುತ್ತೆ? ಎಕ್ಸ್ ಬಾರ್ ಮೈನಸ್ 53 ಡಿವೈಡೆಡ್ ಬೈ 20 ಡಿವೈಡೆಡ್ ಬೈ ರೂಟ್ 100 ಅಂತ ಅಂದರೆ ಇದನ್ನು ನಾನು ಯಾವ ರೀತಿ ಬರ್ಕೋಬೇಕು? ಸೊ ರೂಟ್ 100 ಅಂತ ಅಂದರೆ ಇದು 10 ಅಲ್ವಾ. ಸೊ 20 ಡಿವೈಡೆಡ್ ಬೈ 10 2 ಬರುತ್ತೆ ಅಲ್ವಾ. ಸೊ 2. ಅರ್ಥ ಆಯ್ತಾ. ಸೊ ಇವಾಗ ಈ ಒಂದು ಝೆಡ್ಡಿಗೆ ಈ ಒಂದು ಎಕ್ಸ್ ಬಾರ್ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಕ್ವೆಶನಲ್ಲಿ ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಕೊಟ್ಟಿರೋದೇನು? ಸೊ ಪಿ ಆಫ್ 50 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 56 ಅಲ್ವಾ. ಸೊ ಇವಾಗ ಫಸ್ಟ್ ಇದಕ್ಕೆ ಕಂಡುಹಿಡಿಯೋಣ. ಸೊ ಅಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 50. ಎಕ್ಸ್ ಬಾರ್ 50 ಇದ್ದಾಗ ಝೆಡ್ ವ್ಯಾಲ್ಯೂ ಏನಾಗುತ್ತೆ? ಸೊ ಇವಾಗ ಝೆಡ್ ವ್ಯಾಲ್ಯೂಗೆ ಇವಾಗ ನಾನು ಎಕ್ಸ್ ಬಾರ್ ವ್ಯಾಲ್ಯೂಗೆ ನಾನು 50 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 50 ಮೈನಸ್ 53 ಡಿವೈಡೆಡ್ ಬೈ 2. ಸೊ ಏನು ಬರುತ್ತೆ ನನಗೆ? ಮೈನಸ್ 3 ಡಿವೈಡೆಡ್ ಬೈ 2 ಅಲ್ವಾ. ಮೈನಸ್ 3 ಡಿವೈಡೆಡ್ ಬೈ 2 ಅಂತ ಅಂದರೆ ಸೊ 3 ಡಿವೈಡೆಡ್ ಬೈ 2 ಏನು ಬರುತ್ತೆ? 3 ಡಿವೈಡೆಡ್ ಬೈ 2 1.5. ಸೊ ಮೈನಸ್ 1.5. ಓಕೆ, ಸೊ ಇದು ವ್ಯಾಲ್ಯೂ ಏನಿದು? ಇದು ಝೆಡ್ ವ್ಯಾಲ್ಯೂ, ಓಕೆನಾ. ಇದು Z1 ವ್ಯಾಲ್ಯೂ. ಅರ್ಥ ಆಯ್ತಾ. ಇದು Z1 ವ್ಯಾಲ್ಯೂ. ಸೊ ಇವಾಗ ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 56. ಕ್ವೆಶನಲ್ಲಿ ಕೊಟ್ಟಿರೋದೇನು? 56 ಮತ್ತು 50 ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು 56. ಸೊ ಝೆಡ್ ಇಸ್ ಈಕ್ವಲ್ ಟು 56 ಮೈನಸ್ 53 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2. ಸೊ ಇವಾಗ ನನಗೆ ಝೆಡ್ ವ್ಯಾಲ್ಯೂ ಏನು ಬರುತ್ತೆ? ಇವಾಗ ನನಗೆ ಝೆಡ್ ವ್ಯಾಲ್ಯೂ ಬಂದುಬಿಟ್ಟು 1.5 ಬರುತ್ತೆ. 1.5 ಬರುತ್ತೆ. ಸೊ ದೇರ್ ಫೋರ್ ಸೊ ಪಿ ಆಫ್ 50 ಲೆಸ್ ದ್ಯಾನ್ ಎಕ್ಸ್ ಬಾರ್ ಲೆಸ್ ದ್ಯಾನ್ 56. ಸೊ ಇವಾಗ ಇದನ್ನು ನಾನು ಯಾವ ರೀತಿ ಬರ್ಕೊಬೇಕು? ಸೊ ಅಕಾರ್ಡಿಂಗ್ ಟು ದ ಝೆಡ್ ವ್ಯಾಲ್ಯೂ, ಸೊ ಎಕ್ಸ್ ಬಾರ್ ವ್ಯಾಲ್ಯೂನ 50 ಹಾಕಿದಾಗ ನನಗೆ ಎಷ್ಟು ಬಂತು? ಮೈನಸ್ 1.5. ಸೊ ಲೆಸರ್ ದ್ಯಾನ್ 56 ಹಾಕಿದಾಗ ನನಗೇನು ಬಂತು? 1.5.
ಸೊ ನಾನು ಫಸ್ಟ್ ಮಾಡ್ಯೂಲಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅಂತ. ಸೊ ಈ ಥರ ಬಂದಾಗ ಅದಕ್ಕೆ ಆದಂಥ ಫಾರ್ಮುಲಾಸ್ ಇದ್ದಾವೆ. ನಾನು ಫಸ್ಟ್ ಮಾಡ್ಯೂಲಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಫಾರ್ಮುಲಾಸ್ ಇದೆ ಅಂತ. ಸೊ ಇವಾಗ ಈ ಫಾರ್ಮುಲಾ ಬಂದ್ಬಿಟ್ಟು ಪಿ ಆಫ್ ಮೈನಸ್ ಎ ಲೆಸ್ ದ್ಯಾನ್ ಎ ಅಂತ ಬಂದಾಗ ನಾವೇನಂತ ಹಾಕ್ಬೋದು ಅಂದರೆ 2 × 5 ಆಫ್ ಎ ಅಂತ ಈ ಥರ ಬರ್ಕೊಳ್ಬೋದು. ಓಕೆನಾ, ಇದನ್ನು ನಾನು ಫಸ್ಟ್ ಮಾಡ್ಯೂಲಲ್ಲಿ ಇದೇ ರೀತಿ ತುಂಬ ಫಾರ್ಮುಲಾಸ್ ಇದ್ದಾವೆ, ನೀವು ಹೋಗಿ ನೋಡ್ಕೊಳ್ಬೋದು. ಓಕೆನಾ, ಸೊ ನಾನು ಇದನ್ನು ಯಾವ ರೀತಿ ಬರಿಬೋದು ಅಂತ ಅಂದರೆ ನೆಕ್ಸ್ಟ್ ನಾನು ಇದನ್ನು 2 × 5 ಆಫ್ ಎ 5 ಆಫ್ ಎ ಅಂತ ಅಂದರೆ ಏನು, ಎ ಅಂದರೆ ಇಲ್ಲಿ 1.5. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು ಆ ಒಂದು ಪ್ರೊಸೀಜರು ಕೂಡ ನಾನು ಮಾಡ್ಯೂಲ್ 1ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ 5 ಆಫ್ 1.5 ವ್ಯಾಲ್ಯೂ ಏನು ಬರುತ್ತೆ ಅಂದರೆ 0.4332. ಇದನ್ನು ಕ್ಯಾಲ್ಸಿಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನಾನು ಮಾಡ್ಯೂಲ್ 1ನಲ್ಲೂ ಹೇಳಿದ್ದೀನಿ, ಕೂಡ ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಫಸ್ಟು ಮೋಡ್ ಸೆಟಪ್ಗೆ ಹೋಗಿ 3 STAT ಅಂತ ಕಾಣಿಸ್ತಿದೆಯಾ, ಸೊ ಅದನ್ನು ಪ್ರೆಸ್ ಮಾಡಿ. ಆಮೇಲೆ ಒನ್ ವ್ಯಾರ್ ಅಂತ ಇದೆಯಾ, ಅದನ್ನು ಪ್ರೆಸ್ ಮಾಡಿ. ಅದಾದಮೇಲೆ AC ಅಂತ ಒತ್ತಿ. ಓಕೆನಾ, ಆಫ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಶಿಫ್ಟ್ ಅಂತ ಒತ್ಬಿಟ್ಟು ಸ್ಟಾರ್ಟ್, ಇಲ್ಲಿ 1 ಅಂತ ಇದೆ ಅಲ್ವಾ, 1 ಮೇಲ್ಗಡೆ ಸ್ಟಾರ್ಟ್ ಅಂತ ಇದೆ ಅಲ್ವಾ, ಇಲ್ಲಿ 1 ಮೇಲ್ಗಡೆ ಸ್ಟಾರ್ಟ್ ಅಂತ ಇದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನಿಮಗೆ ಈ ಆಪ್ಷನ್ಸ್ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು 5 ಒತ್ತಬೇಕು. ಇಲ್ಲಿ ಡಿಸ್ಟ್ರಿ ಅಂತ ಇದೆ ಅಲ್ವಾ, ಸೊ ಅದನ್ನು ಒತ್ತಿದಾಗ ಸೊ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, 5 ವ್ಯಾಲ್ಯೂನ ಅಂತ ಹೇಳಿದೆ. ಸೊ 2ನ ಪ್ರೆಸ್ ಮಾಡಿ. ಸೊ ಇಲ್ಲಿ ಏನು ಕೊಟ್ಟಿರೋದು 1.5 ಅಂತ. ಸೊ ನಾನು 1.5 ಅಂತ ಹಾಕ್ತೀನಿ. ಸೊ ನನಗೇನು ಬರುತ್ತೆ ಆನ್ಸರು, ಸೊ 0.4332. ನಾನು 4332 ಯಾಕೆ ಹಾಕ್ಕೊಂಡಿದ್ದೇನೆ, 4 ಡೆಸಿಮಲ್ಗೆ ನಾನು ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ ಅದಕ್ಕೆ. ಸೊ ಇವಾಗ ಅದಾದಮೇಲೆ ಕ್ಲಿಯರ್ ಚಾಟ್ ಮಾಡಿ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ವಾ ಯಾವ ರೀತಿ ನಾವು 5 ವ್ಯಾಲ್ಯೂನ ಕಂಡುಹಿಡಿಬೋದು ಕ್ಯಾಲ್ಸಿಯಲ್ಲಿ ಅಂತ. ಸೊ ಅಷ್ಟೇ. ಸೊ ನೀವು ಫಾರ್ಮುಲಾ ಬುಕ್ಕಲ್ಲೂ ಇರುತ್ತೆ, ಅದರಲ್ಲೂ ನೋಡ್ಕೊಳ್ಬೋದು. ಸೊ ಕ್ಯಾಲ್ಸಿಲಾದರೆ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಕ್ಯಾಲ್ಸಿಲ್ ಟ್ರಿಕ್ ಹೇಳಿದ್ದೀನಿ ಅಷ್ಟೇ. ಸೊ ಅರ್ಥ ಆಯ್ತಲ್ವಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಅದಾದಮೇಲೆ 2 × 0.4332 ಮಾಡಿದಾಗ ನನಗೇನು ಬರುತ್ತೆ, ಸೊ ನನಗೆ 0.8664 ಆನ್ಸರ್. ಓಕೆನಾ, ಸೊ ಇವಾಗ ಕೊನೆಗೆ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ಫೈನಲ್ ಆಗಿ ನಮಗೇನು ಬರುತ್ತೆ, ಸೊ ನಮಗೆ 0.8664 ಬರುತ್ತೆ ಆನ್ಸರ್. ಅಷ್ಟೇ, ಅರ್ಥ ಆಯ್ತಲ್ವ. ಸೊ ಇವಾಗ ಸೆಕೆಂಡ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ಸೆಕೆಂಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಸಪೋಸ್ 10, 12, 16, 19 is a sample taken from normal population with the variance 6.25. So find 95% confidence interval. ಸೊ ಇಲ್ಲಿ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಅಂದರೆ, ಸೊ ಇಲ್ಲಿ ನಮಗೆ 2 ವ್ಯಾಲ್ಯೂಸ್ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಅಂತ ಅಂದರೆ, ಇಂಟರ್ವಲ್ಸ್ ಅಂದರೆ ಏನು, ಒಂದು ಬ್ರ್ಯಾಕೆಟಲ್ಲಿ ರೇಂಜಸ್ ಇರುತ್ತಲ್ವಾ ಅದು. ಓಕೆನಾ, ಅದು ಇಂಟರ್ವಲ್ಸ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ, ಸೊ ಫಸ್ಟಿಗೆ ಇದನ್ನು ಯಾವ ರೀತಿ ಕಂಡುಹಿಡಿ ಅಂದರೆ, μ = x ಬಾರ್ ± z × ಸಿಗ್ಮಾ / √n. ಸೊ ಪ್ಲಸ್ ಹಾಕಿ ಈ ಒಂದು ಎಕ್ಸ್ಪ್ರೆಷನ್ನ ಪ್ಲಸ್ ಜೊತೆ ಮಾಡಿದಾಗ ಏನಾಗುತ್ತೆ, ಆಮೇಲೆ ನೆಕ್ಸ್ಟು ಮೈನಸ್ ತಗೊಂಡಾಗ ಏನಾಗುತ್ತೆ, ಅದೇ ಕಾನ್ಫಿಡೆನ್ಸ್ ಇಂಟರ್ವಲ್ಸ್. ಓಕೆನಾ, ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾರೆ, ಫಸ್ಟಿಗೆ ನಮಗೆ ಸ್ಯಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಗಿವನ್ ಸ್ಯಾಂಪಲ್ಸ್ ಏನೇನಿದೆ ಸ್ಯಾಂಪಲ್ಸು, ಸೊ ನಮಗೆ 10, 12 ಮತ್ತು 16 ಮತ್ತು ಏನಿದೆ 19 ಇದೆ. ಸೊ ಇದು ಬಂದೇನಿದು ಸ್ಯಾಂಪಲ್ಸ್ ಅಲ್ವಾ. ಸೊ ಇವಾಗ ಸ್ಯಾಂಪಲ್ ಸೈಜ್ ಎಷ್ಟು, ಇದನ್ನು ನೋಡಿದಾಗ ನಿಮಗೆ ಸ್ಯಾಂಪಲ್ ಸೈಜ್ ಏನು ಬರುತ್ತೆ, ಸೊ ಸ್ಯಾಂಪಲ್ ಸೈಜ್ ಅಂತ ಬಂದಾಗ ಸೊ ನಮಗೆ n = 4 ಅಂತ ಬರುತ್ತಾ. ಓಕೆನಾ, ಸೊ ಸ್ಯಾಂಪಲ್ ಸೈಜನ್ನು 1, 2, 3, 4 ಅಂತ ಬಂತ. ಅದಾದಮೇಲೆ ನೆಕ್ಸ್ಟ್ ಮೀನ್. ಸೊ ಮೀನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸೊ ಮೀನ್ 10 + 12 + 16 + 19 / 4. ಓಕೆ, ಸೊ ಇದು ಮೀನ್ ವ್ಯಾಲ್ಯೂ ಆಗಿರುತ್ತೆ. ಏನು, 10 + 12 + 16 + 19 / 4. ಸೊ ಎಷ್ಟು ಬಂತು ನಮಗೆ, 14.25. ಓಕೆನಾ, ಇದು ಮೀನ್ ವ್ಯಾಲ್ಯೂ ಆಯಿತು. ಸೊ ನಮಗೆ ಕ್ವೆಶನಲ್ಲಿ ಆಲ್ರೆಡಿ ವೇರಿಯನ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ವೇರಿಯನ್ಸ್ ಅಂದರೆ ಏನು, ಸಿಗ್ಮಾ ಸ್ಕ್ವಯರ್ ಬಂದು ವೇರಿಯನ್ಸ್. ಸೊ ಸಿಗ್ಮಾ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ, 6.25 ಅಂತ. ಸೊ 6.25. ಸೊ 6.25. ಓಕೆನಾ, ಇದು ವೇರಿಯನ್ಸ್. ಓಕೆನಾ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದರೆ √6.25. ಸೊ ಸಿಗ್ಮಾ = √6.25 ಅಂತ ಅಂದರೆ ಎಷ್ಟು ಬರುತ್ತೆ, ಸೊ 6.25. ಸೊ ಎಷ್ಟು ಬರುತ್ತೆ ನಮಗೆ,
2.5 ಬರುತ್ತೆ. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು. ಸೊ ಯಾಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕನ್ವರ್ಟ್ ಮಾಡ್ಕೊಂಡಿದ್ದು ಅಂದರೆ ನಮಗೆ ಫಾರ್ಮುಲಾದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು, ವೇರಿಯನ್ಸ್ ಅಲ್ಲ. ಓಕೆನಾ, ದಟ್ಸ್ ಇಟ್. ಸೊ ಇವಾಗ ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ನ ಫೈಂಡ್ ಔಟ್ ಮಾಡೋಣ. ಕಾನ್ಫಿಡೆನ್ಸ್ ಲೆವೆಲ್ ಆ್ಯಟ್ 95%. ಸೊ 95% ಅಂದರೆ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಝೆಡ್ ವ್ಯಾಲ್ಯೂದು ಏನಿತ್ತೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿತ್ತು, ಸೊ ಝೆಡ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿತ್ತು ಅಂದರೆ 1.96 ಅಲ್ವಾ, ಅಟ್ 5% ಆಫ್ ಸಿಗ್ನಿಫಿಕೆನ್ಸು. ಇಲ್ಲಿ ಕಾನ್ಫಿಡೆನ್ಸ್ ಲಿಮಿಟ್ಸಲ್ಲಿ 95% ಮತ್ತು 99% ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇದು 5% ಝೆಡ್ ವ್ಯಾಲ್ಯೂ ಎಷ್ಟಿದೆ ಮತ್ತು 99% ಅಂದರೆ 1% ವ್ಯಾಲ್ಯೂ ಎಷ್ಟಿದೆ ಅಂತ. ಓಕೆನಾ, ಸೊ 95% ಅಂದರೆ 5% ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಝೆಡ್ ವ್ಯಾಲ್ಯೂ ಎಷ್ಟಿದೆ ಅಂತ. ಎಷ್ಟಿತ್ತು? 1.96 ಅಲ್ವಾ, ಅದನ್ನು ಬರೀರಿ. ಸೊ ನೆಕ್ಸ್ಟ್ ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ ಝೆಡ್ ಇಂಟು ಸಿಗ್ಮಾ ಡಿವೈಡೆಡ್ ಬೈ ರೂಟ್ ಎನ್. ಸೊ ಇವಾಗ ಎಕ್ಸ್ ಬಾರ್ ಅಂದರೆ ಏನು, ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ, ಇದು. ಸೊ 14.25 ಪ್ಲಸ್ ಆರ್ ಮೈನಸ್ ಝೆಡ್ ವ್ಯಾಲ್ಯೂ ಏನು, 1.96 ಇಂಟು ಸಿಗ್ಮಾ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, 2.5 ಇಲ್ಲಿದೆ ಅಲ್ವಾ, ಅದು 2.5 ಡಿವೈಡೆಡ್ ಬೈ ರೂಟ್ ಎನ್ ವ್ಯಾಲ್ಯೂ ಎಷ್ಟು, 4 ಸ್ಯಾಂಪಲ್ಸ್ ಇದೆ ಅಂತ. ಸ್ಯಾಂಪಲ್ ಸೈಜ್ ಏನು, 4. ಸೊ ಎನ್ ವ್ಯಾಲ್ಯೂ ಬಂದುಬಿಟ್ಟು 4. ಸೊ ಇವಾಗ ಯಾವ ರೀತಿ ನೀವು ಕಾನ್ಫಿಡೆನ್ಸ್ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಸೊ ಇವಾಗ ಈ ಥರ ಡಿವೈಡ್ ಮಾಡ್ಕೊಳ್ತೀರಾ. ಹೆಂಗೆ, 14.25 ಮೈನಸ್ 1.96 ಇಂಟು 2.5 ಡಿವೈಡೆಡ್ ಬೈ ರೂಟ್ 4 ಕಾಮಾ 14.25 ಪ್ಲಸ್ 1.96 ಇಂಟು 2.5 ಡಿವೈಡೆಡ್ ಬೈ ರೂಟ್ 4. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ನೋಡೋಣ. 14.25 ಮೈನಸ್ 1.96 ಇಂಟು 2.5 ಡಿವೈಡೆಡ್ ಬೈ ರೂಟ್ 4. ಸೊ ಏನು ಬಂತು ನಮಗೆ, ಸೊ ಇದರಲ್ಲಿ ನಮಗೆ 11.8 ಅಂತ ಬಂತು. ಸೊ ಇವಾಗ ಇಲ್ಲಿ ನಾವು ಬರೀ ಪ್ಲಸ್ ಅಷ್ಟೇ ಅಲ್ವಾ, ಸೊ ಮೈನಸ್ ಬದಲು ಪ್ಲಸ್ ಹಾಕೋಣ. ಸೊ ಪ್ಲಸ್ ಹಾಕಿದಾಗ ನನಗೆ ಏನು ಬಂತು, 16.7 ಬಂತು. ಓಕೆನಾ, ಇಷ್ಟೇ. ಸೊ ದೀಸ್ ಆರ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಕರಿತೀವಿ. ಅಷ್ಟೇ. ಓಕೆನಾ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಅರ್ಥ ಆಯ್ತಲ್ವಾ ಯಾವ ರೀತಿ ಸಾಲ್ವ್ ಮಾಡೋದು ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ. ಇದು ಪಕ್ಕಾ ಕ್ವೆಶನ್ ಗೈಸ್, ಒಂದು ಕ್ವೆಶನ್ ಅಂತೂ ಬಂದೇ ಬರುತ್ತೆ. ಓಕೆನಾ, ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ಮಾಡ್ಬೋದು. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ಫಿಟ್ ದ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಟು ದ ಫಾಲೋಯಿಂಗ್ ಡೇಟಾ ಆ್ಯಂಡ್ ಟೆಸ್ಟ್ ದ ಗುಡ್ನೆಸ್ ಆಫ್ ದ ಫಿಟ್. ಸೊ ಗುಡ್ನೆಸ್ ಆಫ್ ದ ಫಿಟ್ ಅಂತ ಅಂದರೆ ನಮಗೆ ನಾವು ನೆನ್ಪು ಮಾಡ್ಕೊಬೇಕು, ಕೈ ಸ್ಕ್ವಯರ್ ಡಿಸ್ಟ್ರಿಬ್ಯೂಷನ್ ಇದು ರಿಲೇಟೆಡ್ ಕ್ವೆಶನ್ ಅಂತ. ಓಕೆನಾ, ಸೊ ಗುಡ್ನೆಸ್ ಆಫ್ ದ ಫಿಟ್ಟು. ಆಮೇಲೆ ಇನ್ನೂ ಒಂದು ಏನು ಲಿಂಕ್ ಕೊಡ್ತಾರೆ ಅಂತ ಅಂದರೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು 2 ಕಾಲಮ್ಸ್ ಕೊಡ್ತಾರೆ, 2 ರೋಸ್ ಕೊಡ್ತಾರೆ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು 2 ಸ್ಯಾಂಪಲ್ಸ್ ನಾವೇನೋ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. ಸೊ ಆ ಥರ. ಸೊ ಈ ಥರ ಬಂದಾಗ ನಮಗೆ ಗೊತ್ತಾಗಬೇಕು ಅದು ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಂತ. ಓಕೆನಾ, ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಅದಾದಮೇಲೆ ಕ್ವೆಶನಲ್ಲಿ ಕ್ವೆಶನಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಈ ಥರ ಮೆನ್ಷನ್ ಮಾಡಿದಾಗ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಈ ಒಂದು ಕ್ವೆಶನು ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಂತ. ಓಕೆನಾ, ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿರೋ ಕ್ವೆಶನ್ ಪೇಪರ್ಸಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಪೇಪರಲ್ಲಿ ಮಾತ್ರ ಮೆನ್ಷನ್ ಮಾಡಿಲ್ಲ. ಸೊ ಅದರಿಂದ ಹೇಳ್ತಿದ್ದೀನಿ ಯಾವ ರೀತಿ ಒಂದು ಕ್ವೆಶನ್ನ ಇದು ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಥವಾ ಝೆಡ್ ಡಿಸ್ಟ್ರಿಬ್ಯೂಷನ್ ಅಥವಾ ಟಿ ಡಿಸ್ಟ್ರಿಬ್ಯೂಷನ್ ಅಥವಾ ಎಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನಾನು ಕ್ವೆಶನ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ, ಸೊ ಇದು ಗೊತ್ತಾಯ್ತಲ್ಲ. ಗುಡ್ನೆಸ್ ಆಫ್ ಫಿಟ್ಸ್ ಅಂತ ಅಂದರೆ ಅದೇನು ಇಂಡಿಕೇಟ್ ಮಾಡುತ್ತೆ, ಕೈ ಸ್ಕ್ವೇರ್ ಅಂತ ಇಂಡಿಕೇಟ್ ಮಾಡುತ್ತೆ. ಈ ಥರ ಟೇಬಲ್ ಮುಖಾಂತರ ಕೊಟ್ಬಿಟ್ಟು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಥವಾ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತಲೂ ಕೊಟ್ಬಿಟ್ಟು ನೀವು ಟೆಸ್ಟ್ ಮಾಡಿ ಅಂತ ಕೊಟ್ಟಾಗ ಸೊ ಅದೇನಾಗುತ್ತೆ, ಅದು ಕೈ ಸ್ಕ್ವೇರ್ಗೆ ಹೋಗುತ್ತೆ. ಓಕೆನಾ, ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್. ಓಕೆ, ಆಮೇಲೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ವ್ಯಾಲ್ಯೂನ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂತ ಅಂದರು. ಸೊ ನಿಮಗೆ ಹ್ಯಾಂಡ್ ಬುಕ್ ಕೊಟ್ಟಿರ್ತಾರಲ್ವಾ, ಸೊ ಅದರಲ್ಲಿ ಸೆಪ್ರೇಟಾಗಿ ಕೈ ಸ್ಕ್ವೇರ್ ಅಂತಲೇ ಇರುತ್ತೆ. ನಿಮಗೆ ಡಿಗ್ರಿ ಆಫ್ ಫ್ರೀಡಮ್ಮು ಕೊಟ್ಟಿರ್ತಾರೆ. ಡಿಗ್ರಿ ಆಫ್ ಫ್ರೀಡಮ್ಮು ನಿಮಗೆ ಗೊತ್ತು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ, ಹೆಂಗೆ n-2. ಸೊ ಆ ರೀತಿ ನಾವು ಡಿಗ್ರಿ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಸೊ ಅರ್ಥ ಆಯ್ತಲ್ವಾ. ಸೊ ಇಷ್ಟೇ ಗೈಸ್, ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಹ್ಯಾಂಡ್ ಬುಕ್ಕಲ್ಲೂ ನೋಡ್ಬೋದು. ಆಮೇಲೆ ಕ್ವೆಶನ್ಸಲ್ಲಿ ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಗೈಸ್, ಡೋಂಟ್ ವರಿ. ಓಕೆ, ಸೊ ಬನ್ನಿ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಬೈ ದ ಗಿವನ್ ಡೇಟಾ
ನಮಗೆ ಡೇಟಾಯಿಂದ ನಮಗೇನು ಗೊತ್ತಾಗ್ತಿದೆ ಅಂತ ಅಂದರೆ, ಸೊ ಥೀಟಾ ಐ ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ ಅಂದರೆ 419, 352, ಆಮೇಲೆ 154, ಆಮೇಲೆ 56 ಮತ್ತು 19. ಓಕೆನಾ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಯಾವ ರೀತಿ ಕಂಡುಹಿಡಿಯೋದಂತ ನೋಡೋಣ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ನಾವು ಹೆಂಗೆ ಕಂಡುಹಿಡಿಯೋದು ಅಂದರೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಬಂದುಬಿಟ್ಟು ನಾವು ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ, ಇ ಐನ ಸೊ ಎನ್ ಇಂಟು ಪಿ ಆಫ್ ಎಕ್ಸ್ ಅಂತ. ಓಕೆನಾ. ಈ ರೀತಿ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕಂಡುಹಿಡಿಯೋದು. ಸೊ ಪಿ ಆಫ್ ಎಕ್ಸ್ ಅಂದರೆ ಏನು, ಇಲ್ಲಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ಫಸ್ಟ್ ಮಾಡ್ಯೂಲಲ್ಲಿ ನಿಮಗೆ ಗೊತ್ತು ಪಿ ಆಫ್ ಎಕ್ಸ್ ಹೆಂಗೆ ಕಂಡುಹಿಡಬೇಕು ಅಂತ. ಸೊ ಫಾರ್ ದ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ವಿ ನೋ ಪಿ ಆಫ್ ಎಕ್ಸ್ ಏನು ಬಂದು ಅಂದರೆ, ಸೊ ಇ ಪವರ್ ಮೈನಸ್ ಎಮ್ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈ ರೀತಿ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಗೆ ಕಂಡುಹಿಡಿಯೋದು. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಎಮ್ ಅಂದರೆ ಏನು, ಮೀನ್. ಸೊ ಈ ಒಂದು ಮೀನ್ನ ಯಾವ ರೀತಿ ಕಂಡುಹಿಡಿತೀರಾ, ಸೊ ಈ ಒಂದು ಮೀನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂದರೆ, ಸೊ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಸೊ ಎಫ್ ಇಂಟು ಎಕ್ಸ್ ಅಂದರೆ ಏನು, ಸೊ ಇದು ಎಕ್ಸ್ ಇದು ಎಫ್. ಓಕೆನಾ. ಅದನ್ನು ಮಲ್ಟಿಪ್ಲೈ ಮಾಡಿ ಸಮ್ ಮಾಡಬೇಕಷ್ಟೆ. ಸೊ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಇಲ್ಲಿ ಸೊ 0 ಇಂಟು 419, ಸೊ ಪ್ಲಸ್, ಸೊ 1 ಇಂಟು 352, 1 ಇಂಟು 352 ಪ್ಲಸ್ 2 ಇಂಟು 154 ಪ್ಲಸ್ 3 ಇಂಟು 56 ಪ್ಲಸ್ 4 ಇಂಟು 19 ಡಿವೈಡೆಡ್ ಬೈ, ಸೊ ಸಮೇಷನ್ ಆಫ್ ಎಫ್ ಅಂದರೆ 419 ಪ್ಲಸ್ 352 ಪ್ಲಸ್ 154 ಪ್ಲಸ್ 56 ಪ್ಲಸ್ 19. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಏನು ಬರುತ್ತೆ ನೋಡೋಣ. ಸೊ 0 ಇಂಟು 419 ಪ್ಲಸ್ 1 ಇಂಟು 352 ಪ್ಲಸ್, ಸೊ 2 ಇಂಟು 154 ಪ್ಲಸ್, ಸೊ ನೆಕ್ಸ್ಟ್ 3 ಇಂಟು 56 ಪ್ಲಸ್, ನೆಕ್ಸ್ಟ್ 4 ಇಂಟು 19 ಡಿವೈಡೆಡ್ ಬೈ 419 ಪ್ಲಸ್ 352 ಪ್ಲಸ್ 154 ಪ್ಲಸ್ 56 ಪ್ಲಸ್ 19. ಸೊ ಮಾಡಿದಾಗ ನನಗೆ ಏನು ಬರುತ್ತೆ 0.904 ಅಂತ ಬರುತ್ತೆ. ನನಗೆ ಏನು ಬರುತ್ತೆ, ಸೊ ಇವಾಗ ನನಗೆ ಮೀನ್ ಎಷ್ಟು ಬಂತು, 0.904 ಬಂತು. ಸೊ ಇವಾಗ ಮೀನ್ನ ನಾನು ಅಲ್ಲಿ ಪ್ರಾಬ್ಲಮ್ಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ 0.904 ಇಂಟು ಎಮ್ ಅಂದರೆ 0.904 ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಸೊ ಈ ಎಕ್ಸ್ ಅಂದರೆ ಏನು, ಕ್ವೆಶನಲ್ಲಿ ಕೊಟ್ಟಿರಲ್ಲ 0 1 2 3 4 ಅದು ಎಕ್ಸ್ ವ್ಯಾಲ್ಯೂ. ಓಕೆನಾ. ಸೊ ಇವಾಗ ಒಂದೊಂದಕ್ಕೆ ನಾವು ಪಿ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿತಾ ಹೋಗಬೇಕು. ಸೊ ಇವಾಗ ಕೊಟ್ಟಿರುವಂಥ ಎಕ್ಸ್ ವ್ಯಾಲ್ಯೂಸ್ ಏನು, 0 1 2 3 4. ಓಕೆನಾ. ಸೊ ನೆಕ್ಸ್ಟು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬಂದು 419 352 154 56 19. ಇವಾಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಬಂದು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಏನಂದರೆ ಇ ಟು ದಿ ಪವರ್ ಆಫ್ ಮೈನಸ್ 0.904 ವ್ಯಾಲ್ಯೂ ಏನು ಅಂದರೆ, ಸೊ ಇ ಪವರ್ ಮೈನಸ್ 0.04 ವ್ಯಾಲ್ಯೂ ಏನು ಅಂದರೆ 0.4049. ಓಕೆನಾ. ಈ ಥರ ತೊಗೊಳ್ಳೋಣ. ಸೊ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನಾವು ಯಾವ ರೀತಿ ಕಂಡುಹಿಡಿಯೋದು ನಾವು ಇ ಆಫ್ ಐನ, ಸೊ ಎನ್ ಇಂಟು ಪಿ ಆಫ್ ಎಕ್ಸ್ ಅಲ್ವಾ. ಸೊ ಎನ್ ಏನು, ಎನ್ ಬಂದುಬಿಟ್ಟು 1000. ಸೊ ಎನ್ ಬಂದುಬಿಟ್ಟು ಏನು, ಎನ್ ಬಂದುಬಿಟ್ಟು 1000 ಅಲ್ವಾ. ಸೊ ದಟ್ಸ್ ಇಟ್. ಸೊ 1000 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ 0.904 ಇಂಟು 0.904 divided to the power of 0 divided by 0 factorial. ಸೊ ನನಗೆ ಆನ್ಸರ್ ಏನು ಬಂತು 404.9. ಸೊ ವಿಚ್ ಈಸ್ ಈಕ್ವಲ್ ಟು 405 ಅಂತ ಬರ್ಕೊಳ್ತೀನಿ. ಸೊ ಅದೇ ರೀತಿ ನಾನು 1ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಇಲ್ಲಿ 0 ಜಾಗದಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನು ಬರುತ್ತೆ ಅಂತ ಅಂದರೆ, ಸೊ 366. ಸೊ ನೆಕ್ಸ್ಟ್ ಏನು ಬರುತ್ತೆ 366.0 ಬರುತ್ತೆ, ಸಮಥಿಂಗ್ 366.07 ಬರುತ್ತೆ. ಸೊ ಅದೇ ರೀತಿ ನೀವೇನಾದರೂ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ, ಸೊ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 165.46 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಏನು ಬರುತ್ತೆ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಇಲ್ಲೇನು ಬರುತ್ತೆ ಅಂದರೆ 49.85 ಅಂತ ಬರುತ್ತೆ. ಅದೇ ರೀತಿ ನಾನು 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ
ನನಗೇನು ಬರುತ್ತೆ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ 11.26 ಅಂತ ಬರುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ನಾವು ಇನ್ನೊಂದು ಕಾಲಮ್ ಕಂಡುಹಿಡಿಬೇಕು. ದಟ್ ಇಸ್ ವಾಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವಯರ್. ಸೊ ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬಂದು 419 ಮೈನಸ್ 405 ಹೋಲ್ ಸ್ಕ್ವಯರ್ ಮಾಡಿದಾಗ ನನಗೇನು ಬರುತ್ತೆ 196 ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ 366.07 ಮೈನಸ್ 352 ಮೈನಸ್ 366.07 ಹೋಲ್ ಸ್ಕ್ವಯರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 197.96 ಬರುತ್ತೆ. ಅದಾದಮೇಲೆ ನೆಕ್ಸ್ಟು 154 ಮೈನಸ್ 165.46 ಹೋಲ್ ಸ್ಕ್ವಯರ್ ಅಂತ ಮಾಡಿದಾಗ ನನಗೆ 131.33 ಬರುತ್ತೆ. ಅದೇ ರೀತಿ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನನಗೆ 56 ಮೈನಸ್ 49.85 ಹೋಲ್ ಸ್ಕ್ವಯರ್ ಅಂತ ಮಾಡಿಕೊಂಡಾಗ ನನಗೆ ಏನು ಬರುತ್ತೆ 37.82 ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ 19 ಮೈನಸ್ 11.26 ಹೋಲ್ ಸ್ಕ್ವಯರ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನನಗೆ ಇಲ್ಲಿ 59.907 ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಸೊ ಕೈ ಸ್ಕ್ವಯರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ಫಾರ್ಮುಲಾ ಬಂದು ಕೈ ಸ್ಕ್ವಯರ್ ಸಮೇಷನ್ ಆಫ್ i is equal to 0 to 4. ಸೊ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ EI. ಸೊ ಇದನ್ನು ನಾವು ಸಮಪ್ ಮಾಡಿದಾಗ ಯಾವ ರೀತಿ ಸಮಪ್ ಮಾಡ್ತೀರಾ ಅಂದರೆ 196 ಡಿವೈಡೆಡ್ ಬೈ 405 ಪ್ಲಸ್ 197.96 divided by 366.07 plus 131.33 divided by 165.46. ಅದೇ ರೀತಿ ನಾವು ಈ ಥರ ಸಮಪ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂತ ಅಂದರೆ 7.904 ಬರುತ್ತೆ. ಓಕೆನಾ. ಸೊ ಈ ಥರ ಬರುತ್ತೆ. ಸೊ ಇಟ್ ಕ್ಯಾನ್ ವೇರಿ. ಓಕೆನಾ. ಈ ಒಂದು ವ್ಯಾಲ್ಯೂ 7.9 ಸಮಥಿಂಗ್ ಬರ್ಬೋದು. ಓಕೆನಾ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ. ಓಕೆನಾ. ಬಿಕಾಸ್ ಸಮ್ ಪೀಪಲ್ ವಿಲ್ ಗೆಟ್ ಇಲ್ಲೇ ಮಿಸ್ಟೇಕ್ ಆಗೋಗುತ್ತೆ. ಸಮ್ ಪೀಪಲ್ ವಿಲ್ ಗೆಟ್ ಹಿಯರ್ 366.12 ಬರುತ್ತೆ, ಆಮೇಲೆ ಇಲ್ಲಿ 165.5 ಬರುತ್ತೆ. ಸೊ ಈ ಥರ ಡೆಸಿಮಲ್ಸ್ ವೇರಿ ಆದಂಗೆ ಸೊ ನಿಮ್ಮ ಆನ್ಸರ್ಸ್ ಕೂಡ ವೇರಿ ಆಗುತ್ತೆ. ಸೊ ಏನಾದರೂ ಒಂದು 2 ಡೆಸಿಮಲ್ಸು, ಸೊ ಇವಾಗ ಒಂದು 2 ಡೆಸಿಮಲ್ಸ್ ಆದಮೇಲೆ ಏನಾದರೂ ವೇರಿಯೇಷನ್ ಬಂದರೆ ತಲೆ ಕೆಡ್ಸ್ಕೊಳ್ಬೇಡಿ, ಅದನ್ನು ಬರೀರಿ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಲ್ಕುಲೇಷನ್ಸ್. ಓಕೆ, ಅಷ್ಟೇ. ಅದಕ್ಕೆ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿ ಯಾವಾಗಲೂ ಅಷ್ಟೇ. ಸೊ ಇವಾಗ ಏನಾದರೂ ಇದನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಏನು ಮಾಡಬೇಕು? ಸೊ ಆ್ಯಕ್ಚುಲಿ ಕೈ ಸ್ಕ್ವೇರ್ 0.05 ವ್ಯಾಲ್ಯೂ ಬಂದುಬಿಟ್ಟು 3.82. ನಾನು ಅವಾಗೆ ಮಿಸ್ ಮಾಡಿದ್ದೆ. ನಾನು 7.815 ಅಂತ ಹಾಕಿದೆ. ಓಕೆನಾ. ಅದೊಂದು ಚೇಂಜಸ್ನ ಮಾಡ್ಕೊಳ್ಳಿ. ಬಿಕಾಸ್ ಅದು ಅವರೇ ಕೊಡ್ತಾರೆ. ಓಕೆನಾ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಇದೊಂದು ಚೇಂಜಸ್ ಮಾತ್ರ ಮಾಡ್ಕೊಳ್ಳಿ. ಅದಾದಮೇಲೆ ಇದು 7.904 ಅದಕ್ಕಿಂತ ಗ್ರೇಟರ್ ಇದೆಯಲ್ಲ, ಅದಕ್ಕೋಸ್ಕರ ಅದು ರಿಜೆಕ್ಟ್ ಆಗುತ್ತೆ. ಸೊ ನಾವಿಲ್ಲಿ ಏನಂತ ಬರಿಬೋದು? ಸೊ ದ ಡೇಟಾ ಡಸ್ ನಾಟ್ ಫಿಟ್ ಗುಡ್ ಫಾರ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಬರಿಬೇಕು. ಓಕೆನಾ. ಸೊ ಇದು ಥರ್ಡ್ ಕ್ವೆಶನ್ ಆಗಿತ್ತು. ಸೊ ಯಾವ ರೀತಿ ಸಾಲ್ವ್ ಮಾಡೋದಂತ ಗೊತ್ತಾಯ್ತಲ್ವಾ? ಸೊ ಇದು ಒಂದು ಚೇಂಜಸ್ ಮಾತ್ರ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅವರೇ ಕೊಡ್ತಾರೆ, ಹಾಗೇನಿಲ್ಲ, ಅವರೇ ಕೊಡ್ತಾರೆ. ಬಟ್ 3.82 ಅನ್ನೋದು ಒಂದು ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ರೀತಿ ಇದ್ರ ಬಗ್ಗೆ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಇವಾಗ ನಾವು ಫೋರ್ತ್ ಕ್ವೆಶನ್ ನೋಡೋಣ. ಸೊ ದ ಹೈಟ್ ಆಫ್ ದ ರ್ಯಾಂಡಮ್ ಸ್ಯಾಂಪಲ್ ಆಫ್ 50 ಕಾಲೇಜ್ ಸ್ಟೂಡೆಂಟ್ ಶೋಡ್ ಅ ಮೀನ್ ಆಫ್ 174.5 ಸೆಂಟಿಮೀಟರ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ 6.9. ಓಕೆನಾ. ಸೊ ಇಲ್ಲಿ ಏನು ಕೇಳಿರೋದು, ನಾವು ಕಾನ್ಫಿಡೆನ್ಸ್ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು ಅಟ್ 99% ಅಂತ ಕೇಳಿರೋದು. ನಾನು ಏನು ಹೇಳಿದೆ? ಸೊ ಕಾನ್ಫಿಡೆನ್ಸ್ ಲಿಮಿಟ್ ಅನ್ನೋದಿದ್ದರೆ ನಾವು ಯಾವ ರೀತಿ ಏನು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇಂಟರ್ವಲ್ಸ್ ಕಂಡುಹಿಡಬೇಕು ಅಂತ ಹೇಳಿದೆ. ಸೊ ಆ ಫಾರ್ಮುಲಾ ಬಂದುಬಿಟ್ಟು mu is equal to x bar plus or minus z sigma divided by root n ಇಷ್ಟಲ್ವಾ ಹೇಳಿದ್ದು. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಕ್ವೆಶನಲ್ಲಿ ನಮಗೆ ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ನಮಗೆ ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ. ಎಷ್ಟಿದೆ? ನಮಗೆ 50 ಅಂತ ಇದೆ. ಸೊ ಎಕ್ಸ್ ಬಾರ್ ಅಂದರೆ ಮೀನ್ ಎಷ್ಟು ಕೊಟ್ಟಿದ್ದಾರೆ? ಮೀನು
174.5 ಅಂತ ಕೊಟ್ಟಿದ್ದಾರೆ. ಸಿಗ್ಮಾ ಎಷ್ಟು ಕೊಟ್ಟಿದ್ದಾರೆ ನಮಗೆ 6.9 ಅಂತ ಕೊಟ್ಟಿದ್ದಾರೆ. ಓಕೆ, ಈ ಎಲ್ಲ ಡೇಟಾ ಕೊಟ್ಟಿರೋದ್ರಿಂದ ನಾವು ಆರಾಮಾಗಿ ಅಪ್ಲೈ ಮಾಡ್ಬೋದಾ ಇಲ್ಲಿ? ಸೊ ಅಪ್ಲೈ ಮಾಡಿದಾಗ ಏನು ಬರುತ್ತೆ? ಸೊ ಇವಾಗ ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಅಂದರೆ 174.5 ಪ್ಲಸ್ ಆರ್ ಮೈನಸ್ ಝೆಡ್ ವ್ಯಾಲ್ಯೂ ಏನು ಅಟ್ 99% ಝೆಡ್ ವ್ಯಾಲ್ಯೂ ಏನಿರುತ್ತೆ ಅಟ್ 99% 2.58 ಅಲ್ವಾ? ಸೊ 2.58 ಇಂಟು 6.9 ಡಿವೈಡೆಡ್ ಬೈ √50 ಅಂತ ನಾವು ಹಾಕ್ಕೊಳ್ಬೇಕು. ಓಕೆನಾ? ಯಾಕಂದರೆ ಸ್ಯಾಂಪಲ್ ಸೈಜ್ ಬಂದುಬಿಟ್ಟು 50. ಸೊ ಇವಾಗ ಇಂಟರ್ವಲ್ಸ್ ಯಾವ ರೀತಿ ಕಂಡುಹಿಡಿತೀರಾ ನೀವು? 174.5 ಸೊ ಪ್ಲಸ್ 2.58 ಸಾರಿ ಈ ಫಸ್ಟ್ ಇಲ್ಲಿ ಮೈನಸ್ ಹಾಕ್ಕೊಳ್ಳಿ, ಮೈನಸ್ ಇಂಟು 6.9 ಡಿವೈಡೆಡ್ ಬೈ √50. ಸೊ ಕಾಮ 174.5 ಪ್ಲಸ್ 2.58 ಇಂಟು 6.9 ಡಿವೈಡೆಡ್ ಬೈ √50. ಓಕೆ, ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಸಾಲ್ವ್ ಮಾಡ್ಕೊಂಡಾಗ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ಕ್ಯಾಲ್ಸಿಯಲ್ಲಿ ಹಾಕ್ಕೊಂಡಾಗ ನಮಗೆ ಏನು 174.5 ಮೈನಸ್ 2.58 ಇಂಟು ಏನು ಬರುತ್ತೆ 6.9 ಡಿವೈಡೆಡ್ ಬೈ √50 ಹಾಕ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ? ಇಲ್ಲಿ 171.982 ಕಾಮ, ಸೊ ಇಲ್ಲಿ ಮೈನಸ್ ಜಾಗದಲ್ಲಿ ನಾವು ಅಕಸ್ಮಾತ್ ಪ್ಲಸ್ ಹಾಕ್ಕೊಂಡ್ರೆ ಏನು ಬರುತ್ತೆ? ಸೊ 177.01 ಬರುತ್ತೆ. ಸೊ ದೀಸ್ ಆರ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಆರ್ ಕಾನ್ಫಿಡೆನ್ಸ್ ಲಿಮಿಟ್ಸ್. ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ಈ 4th ಕ್ವೆಶನ್ ಸಾಲ್ವ್ ಮಾಡೋದು ಅಂತ? ಸೊ ಇಷ್ಟೇ, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು 5th ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ಈ ಒಂದು 5th ಕ್ವೆಶನ್ನಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಈ ಒಂದು 5th ಕ್ವೆಶನ್ ನೋಡಿದಾಗ see here, a random sample of 10 boys had a following IQs 70, 120, 110, 101 and 88, 83 and so on. So do these data support the assumption of population mean? So ಇವಾಗ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಾವು ಈ ಅಕಸ್ಮಾತ್ ಅವ್ರೇನಾದರೂ ಇದು ಕೊಟ್ಟರೆ ಏನು, ಅಕಸ್ಮಾತ್ ಅವ್ರೇನಾದರೂ ಗಿವನ್ ಟಿ ಆಫ್ 0.05 ಅಂತ ಕೊಟ್ಟರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಟಿ ಡಿಸ್ಟ್ರಿಬ್ಯೂಷನ್ ಅಂತ. ಒಂದು ವೇಳೆ ಅವ್ರು ಕೊಟ್ಟಿಲ್ಲ ಅಂದರೆ ನಾವು ಯಾವ ರೀತಿ ಇದನ್ನು ಟಿ ಡಿಸ್ಟ್ರಿಬ್ಯೂಷನ್ ಆಗಿ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ ಅಕಸ್ಮಾತ್ ಏನಾದರೂ ನಮಗೆ ಅವರೇನಾದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ಅವರು ಕೊಟ್ಟಿಲ್ಲ ಅಂತ ಅಂದರೆ ದಟ್ ಇಸ್ ಟಿ ಡಿಸ್ಟ್ರಿಬ್ಯೂಷನ್. ಅಕಸ್ಮಾತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವ್ರು ಕೊಟ್ಟಿದ್ರೆ ಅದು ಟಿ ಡಿಸ್ಟ್ರಿಬ್ಯೂಷನ್ ಅಲ್ಲ, ಮೇ ಬಿ ಅದು ಝೆಡ್ ಡಿಸ್ಟ್ರಿಬ್ಯೂಷನ್ ಆರ್ ಸಮ್ ಅದರ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಆಮೇಲೆ ನಾನು ಮುಂಚೆನೇ ಹೇಳಿದ್ದೆ ಕೈ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಅದೇ ರೀತಿ ನಾವು ಟಿ ಡಿಸ್ಟ್ರಿಬ್ಯೂಷನ್ಗೆ ಅಕಸ್ಮಾತ್ ಏನಾದರೂ ಅವರು ಸಿಗ್ಮಾ ಕೊಟ್ಟಿಲ್ಲ ಅಂತ ಅಂದರೆ ಅದೇನಾಗುತ್ತೆ, ಅದು ಟಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಕ್ವೆಶನ್ ಅರ್ಥ ಆಯ್ತಲ್ವಾ? ಸೊ ಇವಾಗ ಟಿ ಡಿಸ್ಟ್ರಿಬ್ಯೂಷನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಂದರೆ ಒಂದು ಟಿ ಡಿಸ್ಟ್ರಿಬ್ಯೂಷನ್ನ ನಾವು ಸೊ ಟಿ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದು ಮೀನ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ √n. ಸೊ ಈ ರೀತಿ ನಾವು ಟಿ ಡಿಸ್ಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಅದಾದಮೇಲೆ ನಮಗೆ ಇವಾಗ ಅವರು ಸಿಗ್ಮಾ ಕೊಟ್ಟಿರಲ್ಲ ಅಂತ ಅಂದೆ. ಸೊ ಸಿಗ್ಮಾ ಕೊಟ್ಟಿರಲ್ಲ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ಅಂದರೆ ಸಿಗ್ಮಾ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ n ಮೈನಸ್ 1. ಸೊ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್. ಈ ರೀತಿ ನಾವು ಸಿಗ್ಮಾ ಸ್ಕ್ವಯರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸಿಗ್ಮಾ ಸ್ಕ್ವಯರಿಂದ ಸಿಗ್ಮಾ ಸ್ಕ್ವಯರ್ ಅಂದರೆ ಏನು? ವೇರಿಯನ್ಸ್. ಸೊ ರೂಟ್ ಆಫ್ ದಿಸ್ ಈಕ್ವಲ್ ಟು ನಮಗೇನು ಬರುತ್ತೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಇಷ್ಟು ಕ್ಲಿಯರಾ? ಸೊ ಇವಾಗ ನಮಗೆ ಮೀನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಮೀನು ನಾವು ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ n. ಸೊ ಈ ರೀತಿ ನಾವು ಮೀನ್ನ ಫೈಂಡ್ ಔಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇಷ್ಟು ಕ್ಲಿಯರ್ ಆಯ್ತಾ? ಹಾಂ. ಸೊ ಇವಾಗ ನಾವು ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಸಿಗ್ಮಾ ಕಂಡುಹಿಡ್ಕೊಬೇಕು, ಸಿಗ್ಮಾ ಸ್ಕ್ವಯರ್ನ. ಸೊ 1 ಡಿವೈಡೆಡ್ ಬೈ n ಮೈನಸ್ 1 ಅಂತ ಅಂದರೆ ಫಸ್ಟ್ ನೋಡಿ ಕ್ವೆಶನ್ನಲ್ಲಿ ಎಷ್ಟು ಇದಿದೆ ಅಂತ. ಸೊ 1 2 3 4 5 6 7 8 9 10. ಸೊ ಅದಕ್ಕೆ ನಮಗೆ n ಇಸ್ ಈಕ್ವಲ್ ಟು 10 ಅಂತ ತಗೊಳ್ಬೋದಾ? ಹಾಂ. 10 ಮೈನಸ್ 1 ಏನಾಗುತ್ತೆ? 9 ಆಗುತ್ತೆ. ಸೊ ಫಸ್ಟಿಗೆ ನಾವು ಇಲ್ಲಿ ನಾವು ಮೀನ್ ಕಂಡುಹಿಡ್ದಿಲ್ಲ. ಸೊ ಮೀನ್ ಕಂಡುಹಿಡಿಯೋದಕ್ಕೆ ಏನು ಬೇಕು? ಸೊ ಇದಲ್ವಾ ಫಾರ್ಮುಲಾ. ಸೊ ಇಲ್ಲಿ ಫಸ್ಟ್ ನಾವು ಮೀನ್ನ ಕಂಡುಹಿಡ್ಕೊಳ್ಳೋಣ. ಸೊ ಮೀನ್ನ ಕಂಡುಹಿಡಿಯೋದು ಹೆಂಗೆ? ಸೊ ಜಸ್ಟ್ ಇದನ್ನು ಪ್ಲಸ್ ಮಾಡ್ತಾ ಹೋಗಿ. ಏನೇನು ಕೊಟ್ಟಿದ್ದಾರೆ? 70 ಪ್ಲಸ್ 120 ಪ್ಲಸ್ 1110 ಪ್ಲಸ್ ಮತ್ತು ಇನ್ನೇನು ಕೊಟ್ಟಿದ್ದಾರೆ? 1110 ಪ್ಲಸ್ 101 ಪ್ಲಸ್ 88 ಪ್ಲಸ್ 83 ಪ್ಲಸ್ 95 ಪ್ಲಸ್ 98 ಪ್ಲಸ್ 107 ಪ್ಲಸ್ 100.
ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಡಿವೈಡೆಡ್ ಬೈ 10. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೇನು ಬರುತ್ತೆ 97.2. ಸೊ ಎಕ್ಸ್ ಬಾರ್ ಏನು ಬರುತ್ತೆ 97.2 ಬರುತ್ತೆ. ಓಕೆನಾ. ಸೊ ಇಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಸೊ ಎಕ್ಸ್ ಐ ಅಂತ ಅಂದರೆ, ಸೊ ಇವಾಗ ಫಸ್ಟಿಗೆ 70 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಈ ಫಾರ್ಮುಲಾನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಕಾಣಿಸ್ತಿದೆ ಅಲ್ವಾ. ಸೊ ನೆಕ್ಸ್ಟ್ 70 ಆದಮೇಲೆ 120 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಸೊ 110 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ 101 ಮೈನಸ್ 97.2 whole square plus 88 minus 97.2 whole square plus 83 minus 97.2 whole square plus 95 minus 97.2 whole square plus 98 minus 97.2 whole square plus and so on. ಇದನ್ನು ಬರೀರಿ. ಓಕೆನಾ. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ 1/9 ನಾವು ಹಾಫ್ ಡಿವೈಡ್ ಮಾಡ್ಕೊಳ್ಳೋಣ. ಸೊ 70ಇಂದ 83ವರೆಗೂ 1, ಆಮೇಲೆ 95ಇಂದ 100ವರೆಗೂ 1 ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡೋಣ. ಓಕೆನಾ. ಸೊ ಫಸ್ಟಿಗೆ ನಮಗೆ ಬಂದಿರೋದು ಸೊ 70 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಅದಾದಮೇಲೆ 120 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ 1110 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ 101 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ 88 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಸೊ ಇದು 88 ಬರೀ 8 ಅಂತ ಬಂದಿದೆ. ಸೊ ಬಿ ಕೇರ್ಫುಲ್ ವೈಲ್ ಕ್ಯಾಲ್ಕುಲೇಟಿಂಗ್ ಗೈಸ್. ಒಂದು ಸ್ವಲ್ಪ ತಪ್ಪಾದರೂ ಆನ್ಸರ್ ತಪ್ಪಿರುತ್ತೆ. ಓಕೆ. 83 ಮೈನಸ್ 97.2 ಹೋಲ್ ಸ್ಕ್ವಯರ್ ಸೊ ಎಷ್ಟು ಬರುತ್ತೆ ನನಗೆ 1724.24. ಸೊ ಇವಾಗ ನಾನು ಇಲ್ಲಿಂದ ಮಾಡ್ಕೊಳ್ತೀನಿ. ಇಲ್ಲಿ 95 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ 98 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ 107 ಮೈನಸ್ 97.2 ಹೋಲ್ ಸ್ಕ್ವಯರ್ ಪ್ಲಸ್ ಅದಾದಮೇಲೆ 100 ಮೈನಸ್ 97.2 ಹೋಲ್ ಸ್ಕ್ವಯರ್. ಸೊ ಮಾಡಿದಾಗ ಎಷ್ಟು ಬರುತ್ತೆ ನನಗೆ 109.36. ಓಕೆನಾ. ಸೊ ಇವಾಗ ನಾನು ಟೋಟಲಿ ಕ್ಯಾಲ್ಕುಲೇಟ್ ಮಾಡಿದಾಗ 1/9 ಇಂಟು ಸೊ ಏನು 1724.24 ಪ್ಲಸ್ ಆಮೇಲೆ 109.36 ಹಾಕಿದಾಗ ನನಗೇನು ಬರುತ್ತೆ 203.73 ಬರುತ್ತೆ. ಏನು ಬರುತ್ತೆ 203.73 ಬರುತ್ತೆ. ಸೊ ಸಿಗ್ಮಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ರೂಟ್ ಆಫ್ 203.73. ಸೊ ಅಕಸ್ಮಾತ್ ರೂಟ್ ಆಫ್ 203.73 ಅಂತ ಹಾಕಿದಾಗ ಎಷ್ಟು ಬರುತ್ತೆ ಸೊ 14.72. ಸಿಗ್ಮಾ ಬಂದು 14.273 ಅಂತ ಬರುತ್ತೆ. ಓಕೆನಾ. ಸೊ ಅದಾದಮೇಲೆ ಇವಾಗ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ಕ್ಯಾಲ್ಕುಲೇಟ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ. ಓಕೆನಾ. ಎಕ್ಸ್ ಬಾರ್ ಇದು. ಸೊ ಎಕ್ಸ್ ಬಾರ್ ಏನು ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಬಾರ್ ಎಷ್ಟು ಬಂದಿತ್ತು 97.2 ಅಲ್ವಾ. ಸೊ 97.2 ಮೈನಸ್ ಮ್ಯೂ ಎಷ್ಟು ಬಂದಿತ್ತು ಸೊ ಮ್ಯೂ ಬಂದುಬಿಟ್ಟು ಮ್ಯೂ ಎಷ್ಟು ಕೊಟ್ಟಿದ್ರು ಕ್ವೆಶನಲ್ಲಿ. ಆ್ಯಕ್ಚುಲಿ ಕ್ವೆಶನಲ್ಲಿ ಮ್ಯೂ ಬಂದುಬಿಟ್ಟು 100 ಅಂತ ಕೊಟ್ಟಿದ್ರು. ಸೊ ಮ್ಯೂ ಕ್ವೆಶನಲ್ಲಿ 100 ಅಂತ ಕೊಟ್ಟಿದ್ರು. ಓಕೆನಾ. ಸೊ 100 ಅಂತ ಹಾಕ್ತೀನಿ ಮೈನಸ್ 100 ಡಿವೈಡೆಡ್ ಬೈ ಸಿಗ್ಮಾ ಇವಾಗ ಎಷ್ಟು ಬಂತು 14.273. ಸೊ ಅದಾದಮೇಲೆ ಇಂಟು ರೂಟ್ ಎನ್ ಅಲ್ವಾ. ರೂಟ್ ಎನ್ ಎಷ್ಟಿತ್ತು 10 ಇತ್ತು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 97.2 ಮೈನಸ್ 100 ಡಿವೈಡೆಡ್ ಬೈ 14.273 ಇಂಟು ರೂಟ್ 10 ಅಂತ ಹಾಕ್ಕೊಂಡಿದ್ದೀನಿ. ಸೊ ಇಂಟು ರೂಟ್ 10 ಅಂತ ಹಾಕ್ಕೊಂಡಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ ಮೈನಸ್ 0.620035 ಅಂತ ಆನ್ಸರ್ ಬರುತ್ತೆ. ಸೊ ಬಟ್ ಕ್ವೆಶನಲ್ಲಿ ನಮಗೆ ಟಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕೊಟ್ಟಿದ್ದಾರೆ 2.262 ಅಂತ ಕೊಟ್ಟಿದ್ದಾರೆ. ಸೊ ಅಲ್ವಾ. ಸೊ ವಿಚ್ ಈಸ್ ಲೆಸ್ ದ್ಯಾನ್ 2.262. ಓಕೆನಾ. ಅದರಿಂದ ಏನಾಗುತ್ತೆ ಇದು ಆಕ್ಸೆಪ್ಟ್ ಆಗುತ್ತೆ. ಸೊ ಲೆಸ್ ದ್ಯಾನ್ ಇದ್ರೆ ಏನಾಗುತ್ತೆ ಆಕ್ಸೆಪ್ಟ್ ಆಗುತ್ತೆ. ಸೊ ಸಿನ್ಸ್ ಟಿ ಕ್ಯಾಲ್ಕ್ಯುಲೇಟ್ ಇಸ್ ಲೆಸ್ ದ್ಯಾನ್ ದ ಟಿ ಟ್ಯಾಬ್ಯುಲರ್ ಅದರಿಂದ ಏನಾಗುತ್ತೆ H0 ಬಂದು ಆಕ್ಸೆಪ್ಟ್ ಆಗುತ್ತೆ. H0 ಇಸ್ ಆಕ್ಸೆಪ್ಟೆಡ್.
ಓಕೆನಾ. ಸೊ ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ ಈ ಕ್ವೆಶನು. ಸೊ ಇದಷ್ಟೇ ಗೈಸ್, ದಿಸ್ ಇಸ್ ಅಬೌಟ್ 5th ಒನ್. ಸೊ ಇವಾಗ ನಾವು 6th ಕ್ವೆಶನ್ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಓಕೆನಾ. ಸೊ 6th ಕ್ವೆಶನ್ ಏನು ಹೇಳ್ತಿದೆ, 6th ಕ್ವೆಶನು, ದ ಥಿಯರಿ ಪ್ರಿಡಿಕ್ಟ್ಸ್ ದ ಪ್ರಪೋರ್ಷನ್ಸ್ ಆಫ್ ಬೀನ್ಸ್ ಇನ್ ದ 4 ಗ್ರೂಪ್ಸ್ G1, G2, G3, G4 ಸೊ ಶುಡ್ ಬಿ ಇನ್ ದ ರೇಷಿಯೋ ಆಫ್ 9:3:1 ಇನ್ ಆನ್ ಎಕ್ಸ್ಪೆರಿಮೆಂಟ್ ವಿತ್ 1600 ಬೀನ್ಸ್. ಸೊ ಇಲ್ಲಿ ಏನು ಹೇಳ್ತಿದೆ, ಸೊ ಇಲ್ಲಿ ನಮಗೆ ಕ್ವೆಶನಲ್ಲಿ ಇದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು chi-square ಡಿಸ್ಟ್ರಿಬ್ಯೂಷನ್ ಅಂತ. ಸೊ ನಾವು chi-square ಅಪ್ಲೈ ಮಾಡಿಬಿಡ್ತೀವಿ. ಸೊ ಅಕಸ್ಮಾತ್ ಇದನ್ನು ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತಲೂ ಕೂಡ ನಾನು ಹೇಳಿದೆ. ಸೊ ವಿತ್ ರೆಸಿಪಿ ಇವಾಗ ಟೇಬಲಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮತ್ತು ಎಕ್ಸ್ ನಂಬರ್ ಅಂತ ಕೊಟ್ಟಿದ್ರೆ ಸೊ ಅದೇನಾಗುತ್ತೆ chi-square ಆಗುತ್ತೆ. ಸೊ ಅಲ್ವಾ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು 2 ಕಾಲಮ್ಸ್ ಇದೆ ನೋಡಿ. ಸೊ ಇದೊಂದು, ಆಮೇಲೆ ಗ್ರೂಪ್ಸಿಗೆ ಅವರು 9:3:3:1 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ ಈ ಒಂದು ಕ್ವೆಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಇವಾಗ ಸೊಲ್ಯೂಷನ್. ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಅವರು, ಸೊ ಟೋಟಲ್ ನಂಬರ್ ಆಫ್ ಬೀನ್ಸ್. ಸೊ ಎಷ್ಟು ಟೋಟಲ್ ನಂಬರ್ ಆಫ್ ಬೀನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದನ್ನು ಟೋಟಲ್ ಮಾಡಿ, ಏನು 882 + 313 + 287 + 118. ಓಕೆ, ಇದನ್ನು ಮಾಡಿದಾಗ ಏನು ಬರುತ್ತೆ, 882 + 313 + 287 + 118 ಮಾಡಿದಾಗ ಎಷ್ಟು ಬರುತ್ತೆ ನನಗೆ 1600. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ನಾನು ಸಮ್ ಆಫ್ ರೇಷಿಯೋಸ್ ಮಾಡ್ಕೊಳ್ತೀನಿ. ಸೊ the sum of ratios is equal to 9 ಇಲ್ಲಿದೆ ನೋಡಿ 9 + 3 + 3 + 1. ಸೊ 9 + 3 + 3 + 1 ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನನಗೆ 16 ಬರುತ್ತೆ. ಓಕೆನಾ. ಸೊ ಅದಾದಮೇಲೆ ಏನು ಮಾಡ್ಕೊಳ್ಬೇಕು, ಸೊ ಇವಾಗ ನನಗೆ ಅವರು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ನಾನು ಕಂಡುಹಿಡಿಬೇಕು. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಇವಾಗ ಅಕಸ್ಮಾತ್ ಅದು 9 ಇದ್ದಾಗ ಸೊ ನಾನು ಹೆಂಗೆ ಕಂಡುಹಿಡಿತೀನಿ, 1600 × 9. ಸೊ 9 ಮತ್ತು ಟೋಟಲ್ ಸಮ್ ಆಫ್ ರೇಷಿಯೋಸ್ ಎಷ್ಟು ಬಂತು, 16. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ, 1600 × 9/16. ಸೊ ಎಷ್ಟು ಬಂತು ನನಗೆ 900 ಬಂತು. ಸೊ 9 ಇದ್ದಾಗ ಸೊ ಅಕಸ್ಮಾತ್ ಅದೇನಾದರೂ ಇ ಆಫ್ ಬಿ ಇಸ್ ಈಕ್ವಲ್ ಟು 1600 × 3/16 ಆದಾಗ ಸೊ ಏನು ಬರುತ್ತೆ ನನಗೆ 300 ಬರುತ್ತೆ. ಸೊ ಅದೇ ನೆಕ್ಸ್ಟು ಕೂಡ ಇ ಆಫ್ ಸಿ ಅಂತ ಕಂಡುಹಿಡಿತೀನಿ. ಅದು ಕೂಡ 3 ಇದೆ. ಸೊ 3/16 ಅಂತ ಅಂದರೆ ಅದು 300 ಆಗುತ್ತೆ. ಸೊ ನೆಕ್ಸ್ಟ್ ಇ ಆಫ್ ಡಿ ಬಂದುಬಿಟ್ಟು 1600 × 1/16. ಯಾಕಂದರೆ ಲಾಸ್ಟಲ್ಲಿ 1 ಅಲ್ವಾ ಇರೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಅವಾಗೇನಾಗುತ್ತೆ ನನಗೆ 100 ಬರುತ್ತೆ. ಸೊ 100 ಬರುತ್ತೆ. ಓಕೆನಾ, ಇಷ್ಟ ಅರ್ಥ ಆಯ್ತಾ. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕಂಡುಹಿಡ್ದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಟೇಬಲ್ನ ಮಾಡ್ಕೊಳ್ಬೇಕು. ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಏನೇನು ಕೊಟ್ಟಿದ್ರು, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬಂದು ನಮಗೆ 882 ಕ್ವೆಶನಲ್ಲಿ ಕೊಟ್ಟಿರ್ತಾರಲ್ಲ ಅದು 313 287 ಮತ್ತು 118 ಅಂತ ಕೊಟ್ಟಿದ್ರು. ಸೊ ಇವಾಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 9ಗೆ 900 ಬಂತು. ಸೊ 3ಗೆ 300 ಬಂತು, 3ಗೆ 300 ಬಂತು, 1ಗೆ 100 ಬಂತು. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇದನ್ನು ನಾನು ಟೇಬಲಲ್ಲಿ ಹಾಕ್ಕೊಂಡೆ. ಅರ್ಥ ಆಯ್ತಾ. ಅದಾದಮೇಲೆ ಇಲ್ಲಿ ಏನು ಕಂಡುಹಿಡಬೇಕು, OI - EI ಹೋಲ್ ಸ್ಕ್ವಯರ್. ಸೊ ಇವಾಗ OI ಏನು, ಸೊ 882 - 900 ಹೋಲ್ ಸ್ಕ್ವಯರ್. ಸೊ ಮಾಡಿದಾಗ 324. ಸೊ ನೆಕ್ಸ್ಟ್ 313 - 300 ಹೋಲ್ ಸ್ಕ್ವಯರ್ ಮಾಡಿದಾಗ ನನಗೆ ಏನು ಬಂತು 169. ಸೊ ನೆಕ್ಸ್ಟ್ ಇದಕ್ಕೂ ಕೂಡ 169 ಬರುತ್ತೆ. ನೆಕ್ಸ್ಟ್ 118 - 100 ಹೋಲ್ ಸ್ಕ್ವಯರ್ ಮಾಡಿದಾಗ ನನಗೆ 324 ಬಂತು. ಅರ್ಥ ಆಯ್ತಾ. ಸೊ ಇಷ್ಟ ಅರ್ಥ ಆಯ್ತಾ. ನೆಕ್ಸ್ಟ್ chi-squareದು ನಾವು ಫಾರ್ಮುಲಾ ಹಾಕ್ಕೊಳ್ಳೋಣ. ಸೊ ಸಮೇಷನ್ ಆಫ್ i is equal to 1 ಇಂದ 4ವರೆಗೂ. ಸೊ O ಆಫ್ i ಮೈನಸ್ EI ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ EI. ಸೊ ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇಲ್ಲಿ 324 ಡಿವೈಡೆಡ್ ಬೈ 900 ಪ್ಲಸ್ 169 ಡಿವೈಡೆಡ್ ಬೈ 300 ಪ್ಲಸ್ 169 ಡಿವೈಡೆಡ್ ಬೈ 300 ಪ್ಲಸ್ 324 ಡಿವೈಡೆಡ್ ಬೈ 100 ಮಾಡಿದಾಗ ಏನು ಬರುತ್ತೆ ನೋಡೋಣ ಇವಾಗ. ಸೊ ಇಲ್ಲಿ ಏನು 324 ಡಿವೈಡೆಡ್ ಬೈ 100 ನಾಟ್ 100 900 ಅಲ್ವಾ, 900 ಪ್ಲಸ್ 169 ಡಿವೈಡೆಡ್ ಬೈ 300 ಪ್ಲಸ್ ಅದಾದಮೇಲೆ 169 ಡಿವೈಡೆಡ್ ಬೈ 300 ನೆಕ್ಸ್ಟ್ ಪ್ಲಸ್
324 ಡಿವೈಡೆಡ್ ಬೈ 100. ಸೊ ಎಷ್ಟು ಬರುತ್ತೆ ನಮಗೆ 4.72 ಬರುತ್ತೆ. ನಮಗೇನು ಬರುತ್ತೆ 4.72 ಬರುತ್ತೆ. ಸೊ ಕ್ವೆಶನಲ್ಲಿ ಕೊಟ್ಟಿರುವಂಥದ್ದೇನು 7.815. ಸೊ ಇದಕ್ಕಿಂತ ಕಡಿಮೆ ಇದೆಯಾ 7.815ಕಿಂತ ಕಡಿಮೆ ಇದೆ ಇದು ಅಲ್ವಾ. ಸೊ ಅದರಿಂದ ಏನಾಗುತ್ತೆ ಇದೇನಾಗುತ್ತೆ ಆಕ್ಸೆಪ್ಟ್ ಆಗುತ್ತೆ. ಅದಕ್ಕೆ ನಾವೇನು ಬರಿಬೋದು ಹೆನ್ಸ್ ದ ಫಿಟ್ನೆಸ್ ಇಸ್ ಗುಡ್. ಓಕೆ, ಅರ್ಥ ಆಯ್ತಲ್ವಾ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಒಂದು ಕ್ವೆಶನ್ ಅಂತ ನಿಮಗೆ ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಾಡ್ಯೂಲ್ 4. ಇದರಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಸೊ ಕೇಳಿ, ಓಕೆನಾ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಐ ವಿಲ್ ಆಲ್ವೇಸ್ ಬಿ ಅವೈಲಬಲ್ ಓಕೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್.